ಯಾರು ಕಸ ಹಾಕ್ತಾರೆ ಅವರ ಮನೆ ಮುಂದೆ ವಾಪಸ್ ಕಸ ಬರುತ್ತೆ. ಬೆಂಗಳೂರಿನಲ್ಲಿ ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಕಸ ಹಾಕ್ತಾರೆ ಅವರ ಮನೆ ಮುಂದೆ ವಾಪಸ್ ಕಸ ಬೀಳುತ್ತೆ. ಪರೋಕ್ಷವಾಗಿ ಮನೆಗೆ ಕಸ ಸೂರಿರಿ ಅಂತ ಹೇಳಿದ್ರ ಡಿಕೆ. ಹಾಗಾದ್ರೆ ಬೆಂಗಳೂರಷ್ಟೇ ಅಲ್ಲ, ಬೇರೆ ಬೇರೆ ನಗರಗಳಲ್ಲೂ ಕಸದ ರಾಶಿ ಇದೆ. ಆದ್ರೆ ಮಾಧ್ಯಮಗಳು ಇಲ್ಲಿಯದ್ದು ಮಾತ್ರ ತೋರಿಸ್ತಾರೆ. ಬೆಂಗಳೂರಲ್ಲಿ ಇನ್ನೂ ಹೆಚ್ಚಿನ ಕ್ಯಾಮೆರಾಗಳನ್ನ ಹಾಕಿಸ್ತೀವಿ, ಯಾರೂ ಸಹ ರಸ್ತೆಗೆ ಕಸ ಹಾಕೋಂಗಿಲ್ಲ ಅಂತ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಗರಿಕರು ಟೀಕೆ ಮಾಡ್ತಾರೆ, ಪೋಸ್ಟ್ ಮಾಡಿ ಟೀಕೆ ಮಾಡ್ತಾರೆ. ಮುಂಬೈಗೆ ಹೋಗಿದ್ದೆ, ಅಲ್ಲೂ ಕಸ ಹಾಕಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಮನವಿ ಮಾಡ್ತೀನಿ, ಮನೆ ಹತ್ರ ಡಬ್ಬಿ ಇಟ್ಕೊಂಡು ಕಸ ಹಾಕಿ, ನಮ್ಮ ವಾಹನ ಬರುತ್ತೆ ಅದಕ್ಕೆ ಕೊಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಜರ್ ರೋಡ್ಗಳಲ್ಲಿ ಕಸ, ರಸ್ತೆ ಜೊತೆಗೆ ಕಸ ನಿರ್ವಹಣೆಗೆ ಚಿಂತನೆಯನ್ನ ಮಾಡ್ತಾ ಇದೀವಿ. ಕಾಂಟ್ರಾಕ್ಟರ್ ಅವರೇ ಕಸ ನಿರ್ವಹಣೆ ಮಾಡೋದಕ್ಕೆ ಆಲೋಚನೆ ಇದೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆನೂ ಕಸ ಇದೆ ಅಂತ ಮಾತನಾಡಿದ್ದಾರೆ. ನಾನೇ ಅವಕಾಶ ಮಾಡ್ಬೇಕು. ಎಲ್ಲೂ ಕೂಡ ನಾನಿನ್ನೆ ಮುಂಬೈಗೆ ಹೋಗಿದ್ದೆ, ಹಂಗ ಮೂಲೆಯಲ್ಲಿ ಕಸರಾಶಿ ಅಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳುದಿಲ್ಲ, ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮೆರಾಗಳನ್ನ ಹಾಕ್ಸಿದೀವಿ, ಇನ್ನ ಹೆಚ್ಚಿಗೆ ಕ್ಯಾಮೆರಾ ಹಾಕ್ಸ್ತೀವಿ. ಪೊಲೀಸ್ ಅವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿದೀವಿ. ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ತರ ಬಂದು ಕಸ ಬಿಸಾಕಿದ್ದಾರೆ, ಹೋಗಿ ಅವ್ರ ಮನೆ ಮುಂದೆನೆ ಕಸ ಹಾಕ್ಸಿದೀವಿ. ಹೇಳಿದೀನಿ ನಾನು, ಎಲ್ಲ ಯಾರು ಆ ತರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ, ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿದೀವಿ. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಬೇಕು. ಎಲ್ಲೂ ಕೂಡ ನಾನಿನ್ನೆ ಮುಂಬೈಗೆ ಹೋಗಿದ್ದೆ, ಹಂಗ ಮೂಲೆಯಲ್ಲಿ ಕಸರಾಶಿ ಅಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳುದಿಲ್ಲ, ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ.